ನೋಡಿ ನಿಮಗೆ ಇದು 20 ಗುಂಟೆ ಬರುತ್ತೆ. ಇಲ್ಲಿಂದ ಬಂದು ಅಲ್ಲಿವರೆಗೂ ಅದು 10 ಗುಂಟೆ ಸಪ್ರೇಟು. ಇಲ್ಲಿಂದ ಸ್ಟ್ರೈಟ್ ಬಂದರೆ ಇದು 20 ಗುಂಟೆ. ನೋಡಿ ಮನೆ ತುಂಬಾ ಚೆನ್ನಾಗಿದೆ. ನಾವು 1.5 ತಿಂಗಳಿಂದ ಮನೇಲೇ ಇಲ್ಲ. ನಾವು ಮೊದಲು ಬಾಂಬೆದು ಮದುವೆ ಇತ್ತು, ಆ ಕಡೆ ಸೇರ್ಕೊಂಡು ಇವತ್ತೇ ಇಲ್ಲಿ ಸರ್ ನಾವು ಮಾತಾಡ್ತಾం. ಇದು ಬಂದು 25ಕ್ಕೆ 33 ಅಂದ್ರೆ ತಗೊಳ್ಳುವಂತವ್ರಿಗೆ ಟ್ರಾನ್ಸ್ಫರ್ ಬೇಕಾದ್ರೆ ಮಾಡ್ಕೊಳ್ಬೋದು, ಅಥವಾ ಕ್ಲೋಸ್ ಮಾಡೋದು ನ್ಯಾಷನಲ್ ತುಂಬಾ ದೂರದಲ್ಲಿದ್ದೀರಾ? ಈಗ ಅಲ್ಲಿ ಮುಂದಕ್ಕೆ ಹೋಗಿರೋ ಮಿಷಿನ್ ಮನೆ ಕಾಣ್ತಿರುತ್ತಾ? ಆ ಮಿಷಿನ್ ಮನೆ ಇದೆಯಲ್ವಾ, ಆ ಮಿಷಿನ್ ಮನೆ ಪಕ್ಕದಲ್ಲ ಪಕ್ಕದ್ದು ಮೊನ್ನೆ 3 ನನಗೆ ಬೇಡ, ನೋಡಿ ನಿಮಗಿದು 2 ಫ್ಲೋರ್ ಇದೆ ಮನೆ, ವಿತ್ ಹಸು ಶೆಡ್ಡು ಮತ್ತು ಹುಲ್ಮೇದೆ ಪ್ರತಿಯೊಂದು ಮಾಡ್ಕೊಂಡಿಲ್ಲ. ನೋಡಿ ಒಂದು ಬೋರ್ ಇದೆ ಇದರಲ್ಲಿ, ಒಂದು ವಿತ್ TC ಇದೆ. ನೋಡಿ ಕಾರ್ ಪಾರ್ಕ್ ಮಾಡೋಕ್ಕೆಲ್ಲ ಅಷ್ಟು ದೊಡ್ಡ ಜಾಗ ಇದೆ. ಮನೆ ಕೂಡ ತುಂಬಾ ಚೆನ್ನಾಗಿದೆ. ಯಾವಾಗಲೂ ಒಂದು ಕೇಸ್ ಇರ್ತದೆ. ಮನೆ ನನಗೆ ಕೊಡಿಸು ಅಂತ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಕೇಸ್ ಇದೆ ಅಂತಾರೆ. ಇದು ತಗೊಳ್ಳೋರ್ಗೆ ಅದೇ ಸರ್ಕಾರ ಬೈಕ್ ಸರ್ವಿಸ್ ನೋಡೋದಲ್ಲ ಆ ಮನೆ. ಇದು ಬಂದು ನಿಮ್ಗೆ 20 ಗುಂಟೆ ಜಾಗ, ಇದು 10 ಗುಂಟೆ, ಇದನ್ನು ಕೊಡ್ತಾರೆ. ಈಗ ನಿಮ್ಗೇನು ಇದು ಬೆಲೆ ಮಾತಾಡಿರೋದು 1.5 ಕೋಟಿ. ಇದೇನಿದೆ ಇದಕ್ಕೆ ಮಾತ್ರ ಜಾಗ, ಈ ಜಾಗದಿಂದ ಹಿಡಿದು ನಿಮಗೆ ಇದು 20 ಗುಂಟೆ ಮಾತ್ರ. ನೋಡಿ ರೋಡ್ ಫೇಸ್ ನಿಮ್ಗೆ ಹತ್ತತ್ರ ಒಂದು 100 ಅಡಿ ಸಿಗುತ್ತೆ ಈ ಜಾಗಕ್ಕೆ. ಈ ಜಾಗನ ತೊಗೊಂಡ್ರೆ ಹತ್ತತ್ರ ನಿಮಗೆ 150 ಅಡಿಯಿಂದ 180 ಅಡಿ ರೋಡ್ ಫೇಸ್ಗೆ ಸಿಗುತ್ತೆ ಜಾಗ. ನಿಮ್ಗೆ ಇದ್ರಲ್ಲಿ ಒಂದು ಬೋರು ವಿತ್ TC. ನೋಡಿ ಒಂದು ಮನೆಯೂ ಇದೆ. ಮನೆಗೆ 90 ಲಕ್ಷ ಖರ್ಚು ಮಾಡಿದ್ದಾರೆ.
ನೋಡಿ ವಿತ್ ಟಿ ಸಿನೂ ಇದೆ. ನಿಮ್ಗೆ ಇದು ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರು, ಚನ್ನಪಟ್ಟಣಕ್ಕೆ ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ನೋಡಿ ನಿಮ್ಗೆ ಅಲ್ಲಿಂದ ಹಿಡ್ದು ನೋಡಿ ಆ ಕಾಂಪೌಂಡಿಂದ ಹಿಡ್ದು ಅಲ್ಲಿಂದ ಹಿಡ್ದು ನಿಮ್ಗೆ ಹತ್ರ 100 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. 20 ಗುಂಟೆ ಜಾಗ. 20 ಗುಂಟೆಗೆ ಮನೆ ಎಲ್ಲ ಸೇರಿ 1.25 ಕೋಟಿ ಅಲ್ಲ 1,65,00,000 ಹೇಳ್ತಾರೆ. ಫೈನಲ್ 1.25 ಕೋಟಿ ಅಂತ ಹೇಳಿದ್ದಾರೆ. ನೀವು ಕುತ್ಕೊಂಡು ಮಾತಾಡ್ಬೋದು. ನೇರ ಓನರ್ ನೋಡಿ ಅಲ್ಲಿ ಹಾಕೊಂಡಿದಾರಲ್ಲ ಬ್ಲೂ ಕಲರ್ ಓನರ್ ನೋಡಿ, ಅವರೇ ಚಡ್ಡಿ ಮತ್ತು ಟೀ ಶರ್ಟ್ ಇದೆಯಲ್ಲ ಅವರೇ ಓನರು. ಪೇಪರೆಲ್ಲ ಲೀಗಲ್ ಆಗೈತೆ. ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಪೇಪರೆಲ್ಲ ಅಪ್ ಟು ಡೇಟ್ ಇದೆ. ನಾಳೆಗೆ ರಿಜಿಸ್ಟರ್ ರೆಡಿ ಇರೋಂಥ ಪೇಪರ್ ಇದು. ಈ 10 ಗುಂಟೆನೂ ಕೂಡ ಕೊಡ್ತಾರೆ. ಇದಾದ್ಮೇಲೆ ಅದನ್ನು ಮಾತಾಡ್ಬೋದು ನೀವು ಬೇಕಾದ್ರೆ, ಬೇಕು ಅಂತಂದರೆ. ಇದನ್ನು ತೊಗೊಂಡ್ರೆ 150 ಅಡಿ 180 ಅಡಿವರೆಗೂ ನಿಮಗೆ ರೋಡ್ ಫೇಸೇ ಬರುತ್ತೆ. ನೋಡಿ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು, ಫಾರಮ್ ಹೌಸು. ಮತ್ತು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಎಲ್ಲ ಲೇಔಟ್ ಆಗಿರುವಂಥ ಜಾಗಗಳಿದು. ಬೆಂಗಳೂರು ಮೈಸೂರಿಗೆ ಬರೀ 4.25 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ ಅಷ್ಟೇ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಊರು ಪಕ್ಕದಲ್ಲೇ ಇದೆ ನೋಡಿ, ಅದೆಲ್ಲ ಊರು.